ಹಿರಿಯರನ್ನು ಅಥವಾ ಸತೀಶ್ ಜಾರಕಿಹೊಳಿ ಅಂತ ಬೆಳಗಾವಿಯ ಸಾಹುಕಾರನನ್ನು ಕೂಡ ತಹಬಂದಿಗೆ ತರುವಲ್ಲಿ ಕೆಪಿಸಿಸಿ ಅಧ್ಯಕ್ಷತೆ ಮತ್ತು ಸಚಿವ ಸ್ಥಾನ ಅದು ನನಗೆ ಬೇಕಾದಂತ ಖಾತೆ ಇವನ್ನ ಕೊಡಲೇಬೇಕು ಅಂತ ಪಟ್ಟು ಹಿಡಿದಂತ ಸಾಹುಕಾರನನ್ನು ಕೂಡ ಕೊನೆಗೂ ನಿರ್ವೀರ್ಯಗೊಳಿಸಿದ್ದು ಡಿ.ಕೆ. ಶಿವಕುಮಾರ್ ಅವರ ಚಾಣಾಕ್ಷತೆ ಅಂತಲೇ ವ್ಯಾಖ್ಯಾನಿಸಲ್ಪಟ್ಟಿದೆ. ಆದ್ರೆ ಈಗ ಇಬ್ರು ಮತ್ತೆ ಡಿ.ಕೆ. ಶಿವಕುಮಾರ್ ಕುತ್ತಿಗೆಯನ್ನು ಹಿಡಿದಿದ್ದಾರೆ, ಕಂಟಕಪ್ರಾಯರಾಗಿದ್ದಾರೆ. ಸರ್ಕಾರಕ್ಕೆ ಕುತ್ತು ತರುವ ಮಟ್ಟಕ್ಕೆ ಅವರು ತಮ್ಮ ಪಟ್ಟು ಸಡಲಿಸಿದನೆ ಬಹಳ ಚಾಣಾಕ್ಷತನದಿಂದ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ನಾಗಾಲೋಟಕ್ಕೆ ಸರಿಯಾದ ಬ್ರೇಕ್ ಅನ್ನೇ ಹಾಕಿದೆ. ಯಾಕೆಂದ್ರೆ ರಾಜಣ್ಣ ಈಗಾಗಲೇ ಮಗನ ಮೂಲಕ ಅಮಿತ್ ಶಾ ಅವರನ್ನ ಸಂಪರ್ಕಿಸಿ ಬಿಜೆಪಿಗೆ ಹೋಗುವ ಎಲ್ಲಾ ತಯಾರಿಯನ್ನು ಮಾಡಿಕೊಂಡದ್ದು ಬಹಳ ದೊಡ್ಡ ಸುದ್ದಿ. ಹಾಗಾಗಿ ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ ಇಂಥ ಏನೋ ಅಸಮಾಧಾನಿತರ ಅತೃಪ್ತರ ಒಂದು ಗುಂಪೇನಿದೆ, ಅತೃಪ್ತಾತ್ಮಗಳು, ಅವೆಲ್ಲರೂ ಸೇರಿ ಎಲ್ಲೋ ಒಂದು ಕಡೆ ಬಿಜೆಪಿಯ ಸಖ್ಯವನ್ನ ಮಾಡ್ತಾರೆ ಅನ್ನುವ ಮಟ್ಟಕ್ಕೆ ಆ ಸುದ್ದಿ ಬಂದು ನಿಂತು. ಅದರ ಪ್ರಾತಿನಿಧಿಕವಾಗಿ ಕೃಷ್ಣೇ ಬೈರೇಗೌಡರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡದೇನೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೃಷ್ಣೇ ಬೈರೇಗೌಡರಿಗೆ ಕೊಟ್ಟರು. ಎರಡೂ ಜನರಿಗೆ ಅಸಮಾಧಾನ. ಒಂದು ಕಂದಾಯ ಖಾತೆಯನ್ನ ಕೇಳ್ತಾ ಇರುವಂತ ಕೃಷ್ಣೇ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೊಟ್ರಿ, ಬೆಂಗಳೂರು ನಗರಾಭಿವೃದ್ಧಿಯೇ ಬೇಕು ಅಂತ ಹೇಳ್ತಾ ಇರುವಂತ ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆಯನ್ನು ಕೊಟ್ರಿ. ಅಲ್ಲಿ ಎರಡೂ ಜನರ ಅಸಮಾಧಾನ ಜ್ವಾಲೆಯಾಗಿ ಈಗ ಹಬ್ಬುತ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಡಿ.ಕೆ. ಶಿವಕುಮಾರ್ ಅವರು ಬಹಳ ಅದ್ಭುತವಾದಂಥ ಉಮೇದಿನಿಂದ, ಉತ್ಸಾಹದಿಂದ ಬಹುಶಃ ಅಜ್ಜಯ್ಯನ ಪೀಠ, ನನ್ನ ಪ್ರಾರ್ಥನೆ, ನನ್ನ ನಿರೀಕ್ಷೆ, ದೇವರ ಕೊಡುಗೆ ಇವೆಲ್ಲವನ್ನ ಸ್ಮರಿಸಿ ಮುಖ್ಯಮಂತ್ರಿ ಪದವಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿ ಒಂದು ಹಂತದಲ್ಲಿ ರಾಹುಲ್ ಗಾಂಧಿ, ಖರ್ಗೆ ಇವರೆಲ್ಲರೂ ವಿಶೇಷ ವಿಮಾನದಲ್ಲಿ ಬಂದು ಸುರ್ಜೇವಾಲಾ, ವೇಣುಗೋಪಾಲು, ಸತೀಶನ್, ತೆಲಂಗಾಣದ ರೆಡ್ಡಿ ಎಲ್ಲರೂ ಬಂದು ಶುಭ ಹಾರೈಸಿದ ಆ ಒಂದು ಕ್ಷಣವನ್ನ ಗಮನಿಸಿದ್ರೆ ಮತ್ತು ಅತ್ಯಂತ ವಿದ್ಯುಕ್ತವಾಗಿ ಕಾಮ್ ಅಂಡ್ ಕ್ವೈಟ್ ಆಗಿ ನಿರ್ಗಮನವನ್ನ ಮಾಡಿದ ಸಿದ್ದರಾಮಯ್ಯನವರು ಅವರ ಇಡೀ ತಂಡವನ್ನ ಒಂದು ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ ಹೈಕಮಾಂಡ್ನ ಬ್ರಹ್ಮಾಸ್ತ್ರವನ್ನೇ ಡಿ.ಕೆ.ಶಿ ಬಳಸಿದ್ದು, ಅದೇ ಹೊತ್ತಿನಲ್ಲಿ ಆಡಿಯೋ ಬಾಂಬ್ ಅನ್ನ ಸಿಡಿಸುವ ಮೂಲಕ ಜಮೀರ್ ಅಹಮದ್ನ ಒಂದು ಆವುಟವನ್ನ ತಡೆಗಟ್ಟಿದ್ದು, ಈ ಎಲ್ಲ ರೀತಿಯಲ್ಲಿ ಒಂದು ಹಂತದ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ತನ್ನ ಕಬ್ಜಕ್ಕೆ ಕರ್ನಾಟಕದ ಕಾಂಗ್ರೆಸ್ ಅನ್ನ, ಶಾಸಕರನ್ನ ಎಲ್ಲೋ ಒಂದು ಕಡೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಯಿತು. ಹಿರಿಯರನ್ನು ಅಥವಾ ಸತೀಶ್ ಜಾರಕಿಹೊಳಿ ಅಂತ ಬೆಳಗಾವಿಯ ಸಾಹುಕಾರನನ್ನು ಕೂಡ ತಹಬಂದಿಗೆ ತರುವಲ್ಲಿ ಕೆಪಿಸಿಸಿ ಅಧ್ಯಕ್ಷತೆ ಮತ್ತು ಸಚಿವ ಸ್ಥಾನ ಅದು ನನಗೆ ಬೇಕಾದಂತ ಖಾತೆ ಇವನ್ನ ಕೊಡಲೇಬೇಕು ಅಂತ ಪಟ್ಟು ಹಿಡಿದಂತ ಸಾಹುಕಾರನನ್ನು ಕೂಡ ಕೊನೆಗೂ ನಿರ್ವೀರ್ಯಗೊಳಿಸಿದ್ದು ಡಿ.ಕೆ. ಶಿವಕುಮಾರ್ ಅವರ ಚಾಣಾಕ್ಷತೆ ಅಂತಲೇ ವ್ಯಾಖ್ಯಾನಿಸಲ್ಪಟ್ಟಿತು. ಪರಮೇಶ್ವರ್ ಅವರನ್ನ ಶಮನ ಮಾಡುವ ಪ್ರಯತ್ನ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ನಿಂತಂತ ತಥಾಕಚಿತವಾದಂತ ಸಿದ್ದರಾಮಯ್ಯನವರ ಬಣವನ್ನ ಹಣಿಯುವಲ್ಲಿ ಡಿ.ಕೆ. ಶಿವಕುಮಾರ್ ಒಂದು ನೈಪುಣ್ಯತೆಯನ್ನ, ಚಾಣಾಕ್ಷತೆಯನ್ನ ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಅವರ ಅಭಯದ ಮೂಲಕ ಮಾಡಿದ್ರೇನೋ ಅನ್ನುವಂಥ ಒಂದು ಭ್ರಮೆ ಸೃಷ್ಟಿಯಾಯಿತು. ಅದು ಈಗ ಭ್ರಮೆ ಅಂತ ಗೊತ್ತಾಗ್ತದೆ. ಮೊದಲಾಗಿ ರಾಮಲಿಂಗಾರೆಡ್ಡಿ ಬೆಂಗಳೂರಿನ ಹುಲಿ, ಬೆಂಗಳೂರಿನ ಇಂಚಿಂಚು ರಾಮಲಿಂಗಾರೆಡ್ಡಿ ಅವರ ಅಧಿಕಾರದಲ್ಲಿ ಇರದೇ ಇರಲಿ ಬೆಂಗಳೂರನ್ನ ಕಬ್ಜದಲ್ಲಿ ಇಟ್ಟುಕೊಳ್ಳುವಂತ ತಾಕತ್ತು ಯಾರಿಗಾದ್ರೂ ಕಾಂಗ್ರೆಸ್ನಲ್ಲಿದ್ರೆ ಅದು ಏಕೈಕ ಶಾಸಕ ರಾಮಲಿಂಗಾರೆಡ್ಡಿ ಅವರೇ ಫಸ್ಟ್ ಟೈಮ್ ಸಿಡಿದ್ರು. ನೀರಾವರಿ ಇಲಾಖೆ ಕೊಟ್ಟಿದ್ರಿ ನನಗೆ ಬೆಂಗಳೂರು ಅಭಿವೃದ್ಧಿ, ಬೆಂಗಳೂರು ನನ್ನ ಆಸಕ್ತಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ನನಗೆ ಕೊಡಬೇಕು, ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ಕೊಟ್ಟ ಮಾತಿನಂತೆ ಹೆಜ್ಜೆ ಇಡಿ ಅಂತೆಲ್ಲ ಸಿದ್ದರಾಮಯ್ಯನವರಿಗೆ ಬೋಧನೆ ಮಾಡಿದಂತ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ಕಾಲದಲ್ಲಿ ನನಗೆ ಕೈ ತಪ್ಪಿದ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನನ್ನ ಕಾಲದಲ್ಲಿ ಕೊಟ್ಟೇ ಸಿದ್ಧ ಅಂತ ಕೊಟ್ಟ ಮಾತನ್ನ ತಪ್ಪಿದ್ರು ಅಂತ ರಾಜೀನಾಮೆಯನ್ನ ಬಿಸಾಡಿದ್ರು. ರಾಜೀನಾಮೆಯ ಸೂಚನೆಯನ್ನ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಒಂದು ಇಡೀಯದಾದಂಥ ಸಂಜ್ಞೆಯನ್ನ ನಾವೇ ಮೊದಲಾಗಿ ಕೊಟ್ಟದ್ದು ನಮ್ಮ ಚಾನಲ್. ಅದರ ನಂತರ ಸುರ್ಜೇವಾಲಾ, ರಾಹುಲ್ ಗಾಂಧಿ, ಹೈಕಮಾಂಡ್ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಬಹಳ ಅದ್ಭುತವಾಗಿ ಪ್ರೆಸ್ ಮೀಟ್ ಅನ್ನು ಮಾಡಿದರು. ಜನವು ಭಾವಿಸಿದ್ರು ರಾಮಲಿಂಗಾರೆಡ್ಡಿ ಅವರು ಹೈಕಮಾಂಡಿನ ಒತ್ತಡಕ್ಕೆ ಮಣಿದು
ಶಾಂತರಾಗಿದ್ದಾರೆ. ಕೊಟ್ಟ ಖಾತೆಯನ್ನೇ, ಕೊಟ್ಟ ಕುದುರೆಯನ್ನೇ ಏರಿ ಸವಾರಿಗೆ ಹೊರಟಿದ್ದಾರೆ. ಎಲ್ಲವೂ ಅಂದುಕೊಂಡಂಗೆ ಆಯ್ತಲ್ಲ. ಡಿ ಕೆ ಶಿವಕುಮಾರ್ ಬಹಳ ದೊಡ್ಡ ತಲೆನೋವು. ಆರಂಭದಲ್ಲೇ ಹಿರಿಯ ಸಚಿವರು, ಅದರಲ್ಲೂ ಬೆಂಗಳೂರಿನಲ್ಲಿ ತನ್ನ ಇಡೀದಾದಂಥ ಅಸ್ತಿತ್ವವನ್ನು, ಕಬ್ಜವನ್ನು ರಾಜಕೀಯವಾಗಿ, ಆಡಳಿತಾತ್ಮಕವಾಗಿ ಹೊಂದಿದಂಥ ರಾಮಲಿಂಗಾರೆಡ್ಡಿಯವರೇ ರಾಜೀನಾಮೆ ಕೊಟ್ಟರು ಅಂದರೆ ಇನ್ನು ಮುಂದಿನ ಆಟ ಊಟ ಸತೀಶ್ ಜಾರಕಿಹೊಳಿ, ಪರಮೇಶ್ವರರು. ಆಗಲೇ ಕಂದಾಯ ಖಾತೆಯಲ್ಲಿ ಬಹಳಷ್ಟು ಕೆಲಸ ಮಾಡಲಿಕ್ಕಿದೆ. ಕಂದಾಯ ಖಾತೆಯನ್ನ ಮಾದರಿಯಾಗಿ, ಅದ್ಭುತವಾಗಿ, ಜನಾನುರಾಗಿಯಾಗಿ, ಎಲ್ಲೆಲ್ಲಿ ಸಿಡಿಬೇಕು, ಎಲ್ಲೆಲ್ಲಿ ಬಡಿಬೇಕು ಅದೆಲ್ಲವನ್ನು ಮಾಡ್ತಾ ಬಹಳ ಶಿಸ್ತುಬದ್ಧವಾಗಿ ಇಲಾಖೆಯನ್ನ ನಿರ್ವಹಿಸಿದ ಬಹುಶಃ ಏಕೈಕ ಸಚಿವರು ಇರಬೇಕು ಕಾಣುತ್ತೆ ಕೃಷ್ಣ ಬೈರೇಗೌಡರು. ಅವರು ತನ್ನ ಖಾತೆಯಲ್ಲಿ ಬಹಳಷ್ಟು ಕೆಲಸ ಬಾಕಿ ಉಳಿದಿದೆ, ಆದ್ರಿಂದ ನನಗೆ ಕಂದಾಯವನ್ನೇ ಕೊಡಿ ಅವರು ಹಠ ಮಾಡಿದ್ರು. ಆವಾಗ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೊಟ್ಟು ರಾಮಲಿಂಗಾರೆಡ್ಡಿ ಅವರಿಗೆ ಸಂಧಾನದ ಹೆಸರಿನಲ್ಲಿ ಶಮನ ಮಾಡಿ ಅವರಿಗೆ ಕೊಟ್ಟ ಕುದುರೆಯನ್ನೇ ಏರಿ ಅಂತ ಏರಿಸಿದ್ರು. ಆದ್ರೆ ಈಗ ಇಬ್ರು ಮತ್ತೆ ಡಿ ಕೆ ಶಿವಕುಮಾರ್ ಕುತ್ತಿಗೆಯನ್ನು ಹಿಡಿದಿದ್ದಾರೆ, ಕಂಟಕಪ್ರಾಯರಾಗಿದ್ದಾರೆ. ಸರ್ಕಾರಕ್ಕೆ ಕುತ್ತು ತರುವ ಮಟ್ಟಕ್ಕೆ ಅವರು ತಮ್ಮ ಪಟ್ಟು ಸಡಲಿಸಿದನೆ. ಬಹಳ ಚಾಣಾಕ್ಷತನದಿಂದ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ನಾಗಾಲೋಟಕ್ಕೆ ಸರಿಯಾದ ಬ್ರೇಕ್ ಅನ್ನೇ ಹಾಕಿದ್ರು. ಕೃಷ್ಣ ಬೈರೇಗೌಡರಂತೂ ಖಾತೆಯನ್ನೇ ತಿರಸ್ಕಾರ ಮಾಡುವ ಮಟ್ಟಕ್ಕೆ ಬಂದು ನಿಂತರೆ GBA ಎಲೆಕ್ಷನ್ ಕರ್ನಾಟಕ ಕಾಂಗ್ರೆಸ್ಸಿನ ಅಸ್ತಿತ್ವದ ಪ್ರಶ್ನೆ, ಮಾನದ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಭವಿಷ್ಯದ ಪ್ರಶ್ನೆ, 28ರ ಎಲೆಕ್ಷನ್ನಿನ ಮಹಾಸೂಚನೆ. ಆ GBAಗೇನೆ ಬೆಂಗಳೂರಿನ ಇಡೀದಾದಂತ ಒಂದು ಕೈಯಲ್ಲಿ ಇಟ್ಕೊಂಡಂತ ರಾಮಲಿಂಗಾರೆಡ್ಡಿ ಅವರು ಸಂಪೂರ್ಣವಾಗಿ ಬೆನ್ನು ಹಾಕಿ ನಿಂತಿದ್ದಾರೆ. GBA ಎಲೆಕ್ಷನ್ನಿಗೂ ನನಗೂ ಯಾವ ಸಂಬಂಧವೂ ಇಲ್ಲ. ನಂದೇನಿದ್ರು BTM ನನ್ನ ಕ್ಷೇತ್ರ ಅಷ್ಟೇ, ನೀವು ಏನು ಬೇಕಾದರೂ ಕಿತ್ಕೊಳ್ಳಿ, ಹಾರ್ಕೊಳ್ಳಿ, ಗುಂಡಿಗೆ ಹಾರಿ, ನನಗೆ ಸಂಬಂಧ ಇಲ್ಲ ಅನ್ನುವ ಮಾತನ್ನ ಆಪ್ತರೊಂದಿಗೆ ಹಂಚಿಕೊಳ್ಳುವುದಷ್ಟೇ ಅಲ್ಲ, ತನ್ನ ಆಪ್ತರೂ ಕೂಡ ನನ್ನ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಕಾಲಿಡುವುದಿಲ್ಲ ಅನ್ನುವಂಥ ಒಂದು ಸಂಜ್ಞೆಯನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಕಂಗಾಲಾಗಿದ್ದಾರೆ, ಡಿ ಕೆ ಶಿವಕುಮಾರ್ ಪತ್ರಗುಟ್ಟೋಗಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೊದಲಾಗಿ ನಗರಾಭಿವೃದ್ಧಿ ಖಾತೆಯನ್ನ ಕೊಡದೇ ಇರುವುದಕ್ಕೆ ಮುನಿಸಿಕೊಂಡಂತ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಬಿಸಾಡಿದರು. ಆವಾಗ ಸುರ್ಜೇವಾಲಾ ಅವರಿಗೆ ಅದರ ಹೊಣೆಯನ್ನು ಹೊರಿಸಲಾಯಿತು. ಮೊದಲ ಹಂತದಲ್ಲಿ ಅವರ ಸ್ವಿಚ್ ಆಫ್ ಆಗಿತ್ತು. ಅವರು ಎಲ್ಲೋ ರೆಸಾರ್ಟ್ಗೆ ಹೋಗಿದ್ದಾರೆ ಅಂತ ಸುದ್ದಿ ಬಂತು. ಮತ್ತೆ ಬಿಜೆಪಿಯವರು ರಾಮಲಿಂಗಾರೆಡ್ಡಿ ಅವರನ್ನ ಗಾಳ ಹಾಕ್ತಾ ಇದ್ದಾರೆ ಅಂತಲೂ ಸುದ್ದಿ ಬಂತು. ಯಾಕೆಂದ್ರೆ ರಾಜಣ್ಣ ಈಗಾಗಲೇ ಮಗನ ಮೂಲಕ ಅಮಿತ್ ಶಾ ಅವರನ್ನ ಸಂಪರ್ಕಿಸಿ ಬಿಜೆಪಿಗೆ ಹೋಗುವ ಎಲ್ಲಾ ತಯಾರಿಯನ್ನು ಮಾಡಿಕೊಂಡದ್ದು ಬಹಳ ದೊಡ್ಡ ಸುದ್ದಿ. ಹಾಗಾಗಿ ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ ಇಂಥ ಏನೋ ಅಸಮಾಧಾನಿತರ, ಅತೃಪ್ತರ ಒಂದು ಗುಂಪೇನಿದೆ, ಅತೃಪ್ತಾತ್ಮಗಳು, ಅವೆಲ್ಲರೂ ಸೇರಿ ಎಲ್ಲೋ ಒಂದು ಕಡೆ ಬಿಜೆಪಿಯ ಸಖ್ಯವನ್ನ ಮಾಡ್ತಾರೆ ಅನ್ನುವ ಮಟ್ಟಕ್ಕೆ ಆ ಸುದ್ದಿ ಬಂದು ನಿಂತಿತ್ತು. ಆವಾಗ ಕಾಂಗ್ರೆಸ್ ಬಹಳ ತೀವ್ರವಾದಂಥ ಕಾರ್ಯಾಚರಣೆ ಮಾಡಿ ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಮಾಡಿದ್ದೇವೆ. ರಾಮಲಿಂಗಾರೆಡ್ಡಿ ಅವರು ಯಾವುದೇ ಆಕ್ಷೇಪವನ್ನ ಮಾಡ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಕೊಟ್ಟ ಕುದುರೆಯನ್ನ ಏರ್ಲಿಕ್ಕೆ ಸಿದ್ಧರಾಗಿದ್ದಾರೆ, ಅಲ್ಲ ಏರಿ ಹೊರಟಿದ್ದಾರೆ. ಈ ರೀತಿಯ ಒಂದು ಪ್ರೆಸ್ ಮೀಟ್ ಅನ್ನ DKಶಿ ಅವರು ಮಾಡಿದ್ರು, ಸುರ್ಜೇವಾಲಾ ಅವರು ಮಾಡಿದ್ರು, ರಾಹುಲ್ ಗಾಂಧಿ ಖುಷಿಯಿಂದ ವಾಪಸ್ ಹೋದ್ರು, ಎಲ್ಲವೂ ಆಯ್ತು. ಆದರೆ ಅಸಲಿಯತ್ತು, ನಿಜವಾದ ಆಟ ಈಗ ಶುರುವಾಗಿದೆ. ಹೌದಲ್ವಾ? ನನಗೆ ನಗರಾಭಿವೃದ್ಧಿ ಕೊಡುವುದನ್ನ ಕೈ ಎತ್ತಿದ್ರಿ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ. ಹಿರಿಯನಾಗಿ, ಹಿರಿಯ ಸಚಿವನಾಗಿ, ಹಿರಿಯ ಶಾಸಕನಾಗಿ ಕಾಂಗ್ರೆಸ್ಸಿಗೆ ನನ್ನ ಕೊಡುಗೆ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ. ನನ್ನನ್ನು ಕೈ ಬಿಟ್ರಿ. ಈಗ ಹೈಕಮಾಂಡಿನ ಹೆಸರಿನಲ್ಲಿ ನನ್ನ ಮೇಲೆ ಒತ್ತಡ ತಂದು ಈಗ ಕೊಟ್ಟ ಖಾತೆಯನ್ನೇ ಒಪ್ಪಿಕೊಂಡು ಮುನ್ನುಗ್ಗಿ ಅಂತ ಹೇಳ್ತಾ ಇದ್ದೀರಿ. ಈಗ ನನ್ನದು ತಗೊಳ್ಳಿ, ನನ್ನ ಕೊಡುಗೆ, ನನ್ನ ಮಾತು, ನನ್ನ ಮುಂದಿನ ಪ್ರಯಾಣ, ನನ್ನ ಮುಂದಿನ ನಿರ್ಧಾರ, ಅದನ್ನ ಈಗ ನೀವು ಅನುಭವಿಸಬೇಕು. ನೋಡಿ, ಮುಂಬರುವ GBA ಎಲೆಕ್ಷನ್ನು ರಾಮಲಿಂಗಾರೆಡ್ಡಿ ಅವರ ಶ್ರಮ, ಇನ್ವಾಲ್ವ್ಮೆಂಟು, ಅವರ ಜಾಣತನ, ಚಾಣಾಕ್ಷತೆ ಅದರ ಮೇಲೇನೆ ನಿಂತಿದೆ. ಬೇರೆ ಯಾವುದಾದ್ರೂ ಒಬ್ಬ ಶಾಸಕನೋ ಯಾರೋ ಒಬ್ಬ ಕಾಂಗ್ರೆಸ್ ನಾಯಕನೋ GBA ಎಲೆಕ್ಷನ್ಗೂ ನನಗೂ ಸಂಬಂಧ ಇಲ್ರಿ, ನಾನು ಬರುವುದಿಲ್ಲ ಅಂತ ಹೇಳಿದ್ರೆ ಹೋಗೆಲ್ಲೋ ನೋಡ್ಕೊಳ್ತೇವೆ ನಾವು. DK ಶಿವಕುಮಾರ್ ಅಂದ್ರೆ ಏನಂತ ಭಾವಿಸಿದಿರಿ? ಇಡೀ ರಾಜ್ಯದಲ್ಲೇ 136 ಸೀಟನ್ನ ಹೆಗಲ ಮೇಲೆ ಹೊತ್ಕೊಂಡು ತಂದಿದ್ದೇನೆ, ಏನ್ GBA ಎಲೆಕ್ಷನ್ ದೊಡ್ಡ ನೋಡ್ಕೊಳ್ತೇನೆ ನಾನು ಅಂತ ಹೇಳ್ತಿದ್ರೆ ಏನು? ಆದರೆ ರಾಮಲಿಂಗಾರೆಡ್ಡಿ ಅವರ ವಿಷಯದಲ್ಲಿ ನೋ ವೇ, ಇದು ಅಸಾಧ್ಯದ ಮಾತು, ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ
ರಾಮಲಿಂಗಾರೆಡ್ಡಿ ಅವರು ಅಥವಾ ಅವರ ಬೆಂಬಲಿಗರು GBA ಎಲೆಕ್ಷನ್ನಿಗೆ ಏನಾದರೂ ಸಪೋರ್ಟ್ ಮಾಡದೇನೆ ಅವರು ಹಿಂದೆ ಕುಳಿತು ಹಿಂದೆ ನಿಂತರು ಅಂತಾದ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ಸಿಗೆ ಇದು ಮಹಾ ಮುಖಭಂಗ, ಆಡಳಿತ ಪಕ್ಷಕ್ಕೆ ಇದು ಒಂದು ಮಹಾ ಸವಾಲಾಗಿ ನಿಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಹೊತ್ತಿಗೆ ರಾಮಲಿಂಗಾರೆಡ್ಡಿ ಅವರು ಸೇರಿ ಅವರ ಆಪ್ತರು ಸೇರಿ GBA ಎಲೆಕ್ಷನ್ಗೂ ನಮಗೂ ಯಾವ ಸಂಬಂಧವೂ ಇಲ್ಲ, ಕಾಲು ಹಾಕುವುದಿಲ್ಲ ನನ್ನ ಕ್ಷೇತ್ರವನ್ನ ಬಿಟ್ಟು ಪರಮಾನ್ ಹೊಡಿಸಿದರೆ ಆಪ್ತರಿಗೆ ಪರಮ ಆಜ್ಞೆಯನ್ನೇ ಮಾಡಿದ್ದಾರೆ. BTM ಬಿಟ್ಟರೆ ನಾನು ಕಾಲಿಡುವುದಿಲ್ಲ, ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ, ನನಗೆ ಬೇಕಾಗಿಲ್ಲ. ಈಗ ಇದು ಇನ್ನು ಕೆಲವೇ ತಿಂಗಳಲ್ಲಿ ಬರುವಂತ BBA ಎಲೆಕ್ಷನ್ ಒಂದು DK ಶಿವಕುಮಾರ್ ಸರ್ಕಾರದ ಶಕ್ತಿ ಪ್ರದರ್ಶನ, ಭವಿಷ್ಯ 28ರ ಚುನಾವಣೆಗೆ ಇದು ಮುನ್ನುಡಿ. ಇಲ್ಲೇನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂತಾದ್ರೆ ಕಾಂಗ್ರೆಸ್ಸಿಗೆ ಅದು ತನ್ನ ಭವಿಷ್ಯದ ಮರಣಗಂಟೆ, ನೋ ಡೌಟ್. ಆದ್ರೆ ಆ ಮರಣಗಂಟೆಯನ್ನ ಬಾರಿಸ್ತಾ ಇರೋರು ಯಾರು ಅಂದ್ರೆ ರಾಮಲಿಂಗಾರೆಡ್ಡಿ ಅವರು. ಹಾಗಾಗಿ GBA ಇರ್ಬೋದು, BBMP ಇರ್ಬೋದು, ಬೆಂಗಳೂರು ಅಂತೂ ಬಂದರೆ ಇಂಚಿಂಚು ತನ್ನ ಕೈಯಲ್ಲಿಟ್ಕೊಂಡು ಹೊರಟಂತ ಒಬ್ಬ ನಾಯಕ ರಾಮಲಿಂಗಾರೆಡ್ಡಿ ಈಗ GBA ಎಲೆಕ್ಷನ್ನಿಂದ ದೂರ ಉಳಿತಾರೆ ಅನ್ನೋದೇ DK ಶಿವಕುಮಾರ್ಗೆ ಒಂದು ದೊಡ್ಡ ಪಂಥಾಹ್ವಾನ. ಗೆಲ್ಸ್ಕೊ ಬನ್ನಿ ನೋಡೋಣ. ಇಷ್ಟೆಲ್ಲ ನನ್ನಿಂದ ಸರ್ಕಾರ, ನನ್ನಿಂದ 136 ಸೀಟು, ನನ್ನಿಂದ ಕಾಂಗ್ರೆಸ್ಸು ಅಂತ ಹೇಳ್ತಾ ಇದ್ದೀರಲ್ಲ, ಮಾಡಿ ಅನ್ನುವ ಸವಾಲನ್ನ ರಾಮಲಿಂಗಾರೆಡ್ಡಿ ಅವರು ಒಡ್ಡಿದ್ದಾರೆ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಒಂದು. ಎರಡನೇದು, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟು ಕೂಡ DK ಶಿವಕುಮಾರ್ ಮೊದಲ ಬಾರಿಗೆ ಡಿವೈಡ್ ಅಂಡ್ ರೂಲ್ ಮಾಡಿದ್ದಾರೆ. BDA ಆಗ್ಬೋದು, BMRDA ಆಗ್ಬೋದು ಅಂತ ಯಾವುದನ್ನೂ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಆಯಕಟ್ಟಿನ ಯಾವುದೇ ಆಫೀಸ್ ಇರ್ಬೋದು, ಯಾವುದೇ ಅಧಿಕಾರ ಇರ್ಬೋದು, ಯಾವುದೇ ಹುದ್ದೆ ಇರ್ಬೋದು, ಯಾವುದೇ ಜಾಗ ಇರ್ಬೋದು, ಅದೆಲ್ಲವನ್ನೂ ಆರ್ಥಿಕವಾಗಿ ಆಡಳಿತಾತ್ಮಕವಾಗಿ ಅದು ಎಷ್ಟು ಪವರ್ಫುಲ್ಲಿನ ಜಾಗಗಳು ಯಾವ್ಯಾವುದೆಲ್ಲ ಇದೆಯೋ ಅದನ್ನೆಲ್ಲ DK ಶಿವಕುಮಾರ್ ಇಟ್ಕೊಂಡಿದ್ದಾರೆ. BDA, BMRDA ಯಾವುದನ್ನು ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಒಟ್ಟಿಗೆ ಇದ್ದಂಥ ಈ ಎಲ್ಲ ಏನು ಆಯಕಟ್ಟಿನ ಜಾಗ ಇತ್ತಲ್ಲ, ಇದನ್ನ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ತನ್ನ ಬಳಿ ಇಟ್ಕೊಂಡಿದ್ದಾರೆ. ಫೈನಾನ್ಸ್ ಇಟ್ಕೊಂಡಿದ್ದಾರೆ. ಬಹಳ ಮುಖ್ಯವಾದಂತ ಇಲಾಖೆಗಳನ್ನ ತನ್ನ ಒಟ್ಟಿಗೆ ಇಟ್ಟುಕೊಂಡದರ ಬಗ್ಗೆ ಇಡೀ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಮತ್ತು ಸಚಿವರ ತೀವ್ರ ಅಸಮಾಧಾನ, ವಿರೋಧ ವ್ಯಕ್ತವಾಗಿದೆ. ಸಿದ್ದು ಬಣದಲ್ಲಂತೂ ಅಲ್ಲೋಲ ಕಲ್ಲೋಲವಾಗಿದೆ. ಈಗ ಅದರ ಪ್ರಾತಿನಿಧಿಕವಾಗಿ ಕೃಷ್ಣ ಬೈರೇಗೌಡರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡದೇನೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಟರು. ಎರಡೂ ಜನರಿಗೆ ಅಸಮಾಧಾನ. ಒಂದು, ಕಂದಾಯ ಖಾತೆಯನ್ನ ಕೇಳ್ತಾ ಇರುವಂತ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೊಟ್ರಿ. ಬೆಂಗಳೂರು ನಗರಾಭಿವೃದ್ಧಿಯೇ ಬೇಕು ಅಂತ ಹೇಳ್ತಾ ಇರುವಂತ ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆಯನ್ನ ಕೊಟ್ರಿ. ಅಲ್ಲಿ ಎರಡೂ ಜನರ ಅಸಮಾಧಾನ ಜ್ವಾಲೆಯಾಗಿ ಈಗ ಹಬ್ಬುತ್ತಾ ಇದೆ. ಕೃಷ್ಣ ಬೈರೇಗೌಡರು ಹೇಳಿದ್ರು, ಇಂಥ ಒಂದು ವೈಕಲ್ಯವನ್ನ ಒಡೆದು ಆಯಕಟ್ಟಿನ ನೀವು ಬೆಂಗಳೂರಿಗೆ ಏನು ಮಣ್ಣಗಟ್ಟಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ? BDA ಇಲ್ಲ, BMRDA ಇಲ್ಲ, ಯಾವುದೂ ಇಲ್ಲ. ಕೇವಲ ನೀವು ಮೆಟ್ರೋ ನೋಡ್ಕೊಳ್ಳಿ, GBA ನೋಡ್ಕೊಳ್ಳಿ, ಬೆಂಗಳೂರು ವಾಟರ್ ಸಪ್ಲೈ ನೋಡ್ಕೊಳ್ಳಿ, ಸೂಯೇಜ್ ಬೋರ್ಡ್ ನೋಡ್ಕೊಳ್ಳಿ. GBA ಎಲೆಕ್ಷನ್ ಬರುವುದನ್ನ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಸನ್ಯಾಸ ಸ್ವೀಕರಿಸ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಅದಕ್ಕೆ ತಲೆಗೆ ಸುತ್ತಿ ಅವರನ್ನ ಬಲಿಪಶು ಮಾಡುವಂತ ಕೆಲಸ ಇಲ್ಲಿ ಎಲ್ಲೋ ನಡೀತಾ ಇದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಕೃಷ್ಣ ಬೈರೇಗೌಡರು ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸುರ್ಜೇವಾಲಾ ಅವರಿಗೆ ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಅವರು ಸೂಚ್ಯವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆಡಳಿತದಲ್ಲಿ ಹಿಡಿತ ಇಲ್ಲದೆ ಇದ್ರೆ ಆಡಳಿತದ ಹಿಡಿತವನ್ನ ತಪ್ಪಿಸುವವರು ಇಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರೇ, ಆಡಳಿತದಲ್ಲಿ ಮೊದಲು ಹಿಡಿತ ಸಾಧಿಸಿ, ಇಲ್ಲದೆ ಇದ್ರೆ ನಿಮ್ಮ ಹಿಡಿತವನ್ನೇ ಅಲ್ಲಾಡಿಸುವವರು, ನಿಮ್ಮ ಹಿಡಿತವನ್ನೇ ತಪ್ಪಿಸುವವರು ಅಸಾಸುರ್ ಮಸಾಸುರ್ ಇಲ್ಲಿದ್ದಾರೆ. ಅಂದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ಮಾಡಿದಷ್ಟು ಮುಖ್ಯಮಂತ್ರಿ ಆದ ಮೇಲೆ ತನ್ನ ಸರ್ಕಾರದ ಮೇಲೆ, ತನ್ನ ಒಂದು ಸಂಪುಟದ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಇಲ್ಲಿವರೆಗೂ ಸಾಧ್ಯವಾಗಿಲ್ಲ. ನೀವು ಹಿಡಿತವನ್ನ ಸಾಧಿಸದೇ ಇದ್ರೆ ಹಿಡಿತವನ್ನ ಕಳ್ಕೊಳ್ತೀರಿ ಅನ್ನುವಂಥ ಸೂಚನೆಯನ್ನ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಆಮೇಲೆ ಅವರು ಇನ್ನೊಂದು ಶಪಥವನ್ನು ಮಾಡಿದ್ದಾರೆ. ನೀವು BDA, BMRDA, ಆಯಕಟ್ಟಿನ ಜಾಗ ಇವೆಲ್ಲವನ್ನ ನೀವೇ ಇಟ್ಕೊಳ್ತೀರಿ ಅಂತಾದ್ರೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಡವೇ ಬೇಡ. ಇದು ಸರಿ ಹೋಗುವಲ್ಲಿವರೆಗೆ ಈ ಖಾತೆಯನ್ನ ಪೂರ್ಣ ಪ್ರಮಾಣದಲ್ಲಿ ನನಗೆ ನೀವು ಕೊಟ್ರೆ ನಾನು ಮಾಡ್ತೇನೆ, ಇಲ್ಲದೆ ಇದ್ರೆ ನಾನು ಈ ಖಾತೆಯನ್ನು ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಹೈಕಮಾಂಡ್ಗೂ ಹೇಳಿದ್ದಾರೆ, ಸುರ್ಜೇವಾಲ್ಗೂ ಹೇಳಿದ್ದಾರೆ, ಸ್ವತಃ DK ಶಿವಕುಮಾರ್ ಅವ್ರಿಗೂ ಹೇಳಿದ್ದಾರೆ. ಎರಡನೇ ಹಂತದ ಸಂಪುಟ ರಚನೆ ಆಗುವಲ್ಲಿವರೆಗೆ ಕಾಯಿರಿ ಅಂತ DK ಶಿವಕುಮಾರ್ ಅವರಿಗೆ ಹೇಳಿದ್ದಾರಂತೆ.
ಅಲ್ಲಿಯವರೆಗೆ ಇವರು ಖಾತೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಡಿ ಕೆ ಶಿವಕುಮಾರ್ ಅವರ ಜಾಣತನ ಏನು ಅಂತಂದ್ರೆ, ಬೆಂಗಳೂರು ನಗರಾಭಿವೃದ್ಧಿಯನ್ನ ಆ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಕೂಡದು, ಅಲ್ಲಿ ನನ್ನ ಹಿಡಿತ ತಪ್ತದೆ, ಬೆಂಗಳೂರಿನ ಮೇಲಿದ್ದದ್ದು. ಆಮೇಲೆ ಈ ಖಾತೆಯನ್ನು ಬೇರೆಯವ್ರಿಗೆ ಯಾರ್ಯಾರು ಕೊಡೋಕ್ಕಿಂತ ಕೃಷ್ಣ ಬೈರೇಗೌಡರಿಗೆ ಕೊಟ್ಟರು ಒಳ್ಳೇದು, ಯಾಕಂದ್ರೆ ಪಾಪದವರು, ಇವರು ಸಿಡಿಯಲಿಕ್ಕಿಲ್ಲ. ಅಲ್ಲಿ ಕೊಡುವಾಗ್ಲೂ ಏನು ಮಾಡೋದು, BDA BMRDA ಇಂಥ ಆಯಕಟ್ಟು, ಯಾಕೆಂದ್ರೆ BDA 33,000 ಸೈಟ್ಸ್ ಇದೆ, ಅದರ ವಿಲೇವಾರಿ 27,000 ಕೋಟಿ BBC ಆಗ್ತಾ ಇದೆ. ಹೆಬ್ಬಾಳ ಶಾರ್ಟ್ ಟನಲ್ ಪ್ರಾಜೆಕ್ಟ್ ಬೇರೆ ಇದೆ. ಆಮೇಲೆ ಪೆರಿಫೆಲ್ ರೋಡ್ 1,200 ಕೋಟಿ ಅದು ಆಗಬೇಕಾಗಿದೆ. ಸುಮಾರು ರೆಸಿಡೆನ್ಷಿಯಲ್ ಪ್ರಾಜೆಕ್ಟು ಬಾಕಿ ಇದೆ. ಹೀಗೆ ಇವೆಲ್ಲವೂ DKಶ ಅವ್ರ ಕೈಯಲ್ಲಿದೆ. ಹಾಗಾದ್ರೆ ಇವರು ಏನು ತೆಪ್ಪುಗುದ್ದುದು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಖಾತೆಯನ್ನ ತೆಗೆದುಕೊಂಡು ನೀವು ಬೆಂಗಳೂರು ಅಭಿವೃದ್ಧಿ ಮಾಡಿ ಅಂದ್ರೆ ಹೇಗೆ, GBA ಎಲೆಕ್ಷನ್ ಗೆದ್ಕೊಂಡು ಬನ್ನಿ ಅಂದ್ರೆ ಹೆಂಗೆ, ಎಲ್ಲ ಆದಾಯ ಬರುವಂತ ಪವರ್ಫುಲ್ ಆದಂತ ಶ್ರೀಮಂತವಾಗಿರುವಂತ ಎಲ್ಲ ಜಾಗಗಳನ್ನು DKಶ ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಮಾದರಿಯಾಗಿ ನನಗೆ ಕೊಟ್ಟ ಇಲಾಖೆಯನ್ನ, ಕಂದಾಯ ಇಲಾಖೆಯನ್ನ ನಿರ್ವಹಿಸಿ ಬಂದಂತ ನಾನು ಬೆಂಗಳೂರಿಗೆ ದೂರದರ್ಶಿತ್ವದ ಹಲವು ಯೋಜನೆಗಳನ್ನ DK ಶಿವಕುಮಾರ್ ಅವರು ಮಂಜೂರಿನೂ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಒಂದು ನೆಲೆಯನ್ನು ಕಲ್ಪಿಸಿದ್ದಾರೆ. ಬಹಳ ದೊಡ್ಡ ಯೋಜನೆಯನ್ನ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ, ಆ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾಗ ಅವರು ಮಾಡಿದ್ದಾರೆ. ಆದರೆ ಬೆಂಗಳೂರಿನ ಜನರ ಜನಜೀವನದ ಡೇ ಟು ಡೇ ಲೈಫಿಗೆ ಬೇಕಾದಂತ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಿದೆ, ಹಲವಾರು ಯೋಜನೆಗಳನ್ನು ತರಲಿಕ್ಕಿದೆ. ಉದಾಹರಣೆಗೆ ಮಳೆಗಾಲದಲ್ಲಿ ಬೆಂಗಳೂರು ಅನಾಹುತಕಾರಿಯಾಗಿ ಏನು ಮುಳುಗ್ತಾ ಇದೆಯಲ್ಲ, ಅದನ್ನು ಮೊದಲು ಸರಿ ಮಾಡಬೇಕು, ಟ್ರಾಫಿಕ್ ಸರಿ ಮಾಡಬೇಕು. ಇವೆಲ್ಲ ಮಾಡಬೇಕು ಅಂತಾದರೆ ಬೆಂಗಳೂರು ನಗರಾಭಿವೃದ್ಧಿ ಸಮಗ್ರವಾಗಿ ನನಗೆ ದಕ್ಕಬೇಕು ಖಾತೆ. ಇದು ಅಲ್ಲದೆ ಇದ್ರೆ ನಾನು ಇಲಾಖೆಯನ್ನ, ಆ ಖಾತೆಯನ್ನ ನಾನು ತೆಗೆದುಕೊಳ್ಳುವ ಪ್ರಶ್ನೆನೇ ಇಲ್ಲ. ಈ ಸಮಸ್ಯೆ ಬಗೆಹರಿಯುವವರೆಗೆ ನಾನು ಆ ಖಾತೆಯನ್ನು ಮುಟ್ಲಿಕ್ಕೆ ಹೋಗುವುದಿಲ್ಲ ಅಂತ ಅವರು ಪ್ರತಿಜ್ಞೆ ಮಾಡಿ ಹೊರಗಡೆ ನಿಂತಿದ್ದಾರೆ. ಇದರ ಮಧ್ಯೆ ನಿಮ್ಗೆ ಗೊತ್ತೇ ಇದೆ, ಸತೀಶ್ ಜಾರಕಿಹೊಳಿ ಅವರು ನಡೆ ಏನು ಎತ್ತ ಗೊತ್ತಿಲ್ಲ. ಅವರು ನಿಗೂಢವಾಗಿ ಮಾತಾಡ್ತಾ ಇದ್ದಾರೆ. ಅವರಲ್ಲಿ ಹೆಚ್ಚು ಕಮ್ಮಿ 78 ಶಾಸಕರಿದ್ದಾರೆ. ಈಗಾಗಲೇ ತನ್ನ ಅಧಿಕಾರ ಕೈತಪ್ಪಿರೋದ್ರಿಂದ, ಅಂದ್ರೆ ನನ್ನ ನಿರೀಕ್ಷೆಯ ಅಧಿಕಾರ, KPCC ಅಧ್ಯಕ್ಷತೆ ಸಿಗಲಿಲ್ಲ, ಇನ್ನು ಬಯಸಿದ ಖಾತೆಯ ಸಿಗಲಿಲ್ಲ, ಸಚಿವ ಸ್ಥಾನ ಸಿಕ್ಕಿದೆ, ಬಯಸಿದ ಖಾತೆ ಸಿಗಲಿಲ್ಲ. ಈ ಎಲ್ಲ ಕಾರಣದಿಂದ ಅವರು ತೀವ್ರ ಅಸಮಾಧಾನ ಆಗಿದ್ದಾರೆ. ಅವರೊಟ್ಟಿಗೆ ಇಡೀ ಸಿದ್ದು ಬಣ ಅಸಮಾಧಾನಕ್ಕೆ ಒಳಗಾಗಿದೆ. ಅವರ ನಡೆ ನಿಗೂಢವಾಗಿದೆ. ಅದು ಎಲ್ಲ ಆಸ್ಫೋಟಗೊಳ್ಳುತ್ತದೆ, ಯಾವ ರೀತಿಯ ಒಂದು ಸವಾಲನ್ನ DK ಶಿವಕುಮಾರ್ ಅವರಿಗೆ ತಂದೊಡ್ತದೋ ಗೊತ್ತಿಲ್ಲ. ಅಸಮಾಧಾನಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಸಂಪುಟ ಸೇರಿದ ಸಚಿವರು ಕೂಡ ಅಸಮಾಧಾನದಿಂದ ಬುಗಿ 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 ಅಂತ ನಿಗಿ 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 ಅಂತ ಆಸ್ಫೋಟಕ್ಕೆ ಕಾದಿದ್ದಾರೆ. ಸುರ್ಜೇವಾಲಾ ಅವರು ಈಗಾಗಲೇ ಹೇಳಿಕೆ ಕೊಟ್ಟ ಪ್ರಕಾರ 2ನೇ ಸಚಿವ ಸಂಪುಟದ ವಿಸ್ತರಣೆ, ಆ ಸಂದರ್ಭದಲ್ಲಿ ಎಲ್ಲವೂ ಹೊಸ ಮುಖಗಳು, ಯುವ ಮುಖಗಳೇ ಹೊರತು ಹಳಬರಿಗೆ ಮತ್ತು ಅನುಭವಿಗಳು ಅನ್ನುವ ನೆಲೆಯಲ್ಲಿ ಯಾರಿಗೂ ಮತ್ತೆ ಅವಕಾಶ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ. ಆ ಕಾರಣಕ್ಕಾಗಿ ಕೂಡ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ತೀವ್ರ ಅಸಮಾಧಾನಕ್ಕೆ ಒಳಗಾಗಿದ್ದಾರೆ, ಪರ್ಯಾಯ ದಾರಿಯನ್ನ ಹುಡುಕ್ತಾ ಇದ್ದಾರೆ ಅನ್ನೋದು ಒಳಗಿನ ಮಾತು. ಹಾಗಾದರೆ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಆಡಳಿತದ ಆಯಸ್ಸು, ಭವಿಷ್ಯ ತೂಗುಯ್ಯಾಲೆಯಲ್ಲಿದೆಯೋ, ತೂಗು ಕತ್ತಿಯ ಮೇಲಿದೆಯೋ, ಹಗ್ಗದ ಮೇಲಿನ ನಡಿಗೆಯೋ ಏನು ಅನ್ನೋದು ಸ್ವತಃ ಅವರಿಗೂ ಅರ್ಥ ಆಗ್ತಾ ಇಲ್ಲ, ಜನರಿಗೂ ಅರ್ಥ ಆಗ್ತಾ ಇಲ್ಲ. ಟೋಟಲಿ ಡೋಲಾಯಮಾನ. ನಮಸ್ತೆ.